ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಎಬಿಕೆ ಪಿಯು ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಎಬಿಕೆ ಟ್ಯಾಲೆಂಟ್ ಸ್ಕಾಲರ್ಶಿಪ್ ಟೆಸ್ಟ್ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಯಿತು. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೊದಲ 3 ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 10,000, 7,000 ಮತ್ತು 5,000 ರೂಪಾಯಿ ನಗದು ಬಹುಮಾನ ಘೋಷಿಸಲಾಗಿದ್ದು, ಮುಂದಿನ 5 ವಿದ್ಯಾರ್ಥಿಗಳಿಗೆ ತಲಾ 1,000 ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು. ಕೇವಲ ನಗದು ಬಹುಮಾನ ಮಾತ್ರವಲ್ಲದೆ ಮೊದಲ 20 ಶ್ರೇಯಾಂಕಿತ ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿನ ಪ್ರವೇಶಾತಿಯಲ್ಲಿ ವಿಶೇಷ ರಿಯಾಯಿತಿ ಹಾಗೂ ಸ್ಕಾಲರ್ಶಿಪ್ ಸೌಲಭ್ಯವನ್ನು ಕಾಲೇಜು ಮಂಡಳಿ ನೀಡಿದೆ. ಇದೇ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿತು. ದೇಶದ ಪ್ರತಿಷ್ಠಿತ ತರಬೇತಿ ಸಂಸ್ಥೆಯಾದ ಆಕಾಶ್ನೊಂದಿಗೆ ಸಹಯೋಗ ಹೊಂದಿದ್ದು, ಇನ್ನು ಮುಂದೆ ಕಾಲೇಜಿನಲ್ಲಿಯೇ ಜೆಇಇ ಮತ್ತು ಐಐಟಿ ಪರೀಕ್ಷೆಗಳಿಗೆ ಉನ್ನತ ಮಟ್ಟದ ತರಬೇತಿ ನೀಡಲಾಗುವುದು ಎಂದು ತಿಳಿಸಲಾಯಿತು. ಈ ಒಂದು ನಿಟ್ಟಿನಲ್ಲಿ ನೋಡ್ತೀನಿ ಅನ್ನೋದಾದ್ರೆ ಪ್ರತಿ ವರ್ಷ 1200 ಮಕ್ಕಳಿಗೆ ನಾವು ಐಐಟಿ ಕಳಿಸ್ತಾ ಇದ್ದೀವಿ. ಸೊ ರೇಷನ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದೇ ತರ ಕೆಸಿಇಟಿ ಅಲ್ಲೂ ಅಷ್ಟೇ ಪ್ರತಿ ವರ್ಷ ಮಕ್ಕಳಿಗೆ ಹೈಯೆಸ್ಟ್ ಸೀಟ್ಸ್ ಕೆಸಿಇಟಿ ಮುಖಾಂತರ ಆಕಾಶ್ ಸಂಸ್ಥೆಯಿಂದ ಆಗಿದೆ. ಆಕಾಶ್ ಸಂಸ್ಥೆ ಟ್ರ್ಯಾಕಿಂಗ್ ಇವೆ. Sometimes what happens, I like physics, so I will read only physics. If parents are saying me, I am studying continuously. I am not enjoying anything but study. But what I do, ಮತ್ತೆ ಜೈವರೇಷನ್ ಯಾಕೆಂದ್ರೆ ಇದು ಪ್ರಾಬ್ಲಮ್ ಓರಿಯೆಂಟೆಡ್ ಗೊತ್ತಿದೆ. ಫಿಸಿಕ್ಸ್ ಎಷ್ಟು ಕಷ್ಟ ಅಂತ ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಬಿಟ್ರೆ ಯಾವ ಫಿಸಿಕ್ಸ್ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅವ್ರು ಎಕ್ಸೆಲ್ ಆಗ್ತಾರೆ ಅಂತ ಪ್ರತಿಯೊಬ್ಬರು ಹೇಳಿದ ಅವರು ಹೇಳಿದ್ದಾರೆ. ಫಿಸಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಪ್ರಮಾಣ ಪತ್ರ ವಿತರಿಸಲಾಗಿದ್ದು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ವಿಶಿಷ್ಟ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರವೇಶಾತಿ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ತಕ್ಷಣ ಕಾಲೇಜನ್ನು ಸಂಪರ್ಕಿಸಿ ಈ ಸೌಲಭ್ಯದ ಪ್ರಯೋಜನ ಪಡೆಯಬಹುದಾಗಿದೆ ಎಂದು ಕಾಲೇಜು ಆಡಳಿತ ಮಂಡಳಿ ತಿಳಿಸಿದೆ. ನಮ್ಮೂರು ಹಾಸನ. ನಾನು ಕಾಟಹಳ್ಳಿಯಿಂದ ಬಂದಿರೋದು. ನಂದು 10th ಅಲ್ಲಿ 87.04%. ಈ ಟೆಸ್ಟಲ್ಲಿ ನಾನು 3rd ಪ್ಲೇಸ್ ಆಯಿತು. ಸೈನ್ಸ್ ತಗೊಂಡು PCMC ಮಾಡಿ ಇಂಜಿನಿಯರಿಂಗ್ ಮಾಡಬೇಕು ಅಂತ. ನಾನು ಹೊಳೆನರಸೀಪುರ ತಾಲೂಕು ಆರ್ಗೊಂಡನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಕ್ವಶನ್ ಪೇಪರ್ ಅಷ್ಟೇನು ಟಫ್ ಇತ್ತಿಲ್ಲ, ಅದಕ್ಕೆ ಸಖತ್ತು ಕಾಂಪಿಟೇಷನ್ ಇತ್ತಿಲ್ಲಿ. ಒಳ್ಳೆ ಕಾಲೇಜ್ ತುಂಬ ಇಷ್ಟ ಆಯಿತು. ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಈಗ ಆಕಾಶ್ ಬೇರೆ ಸೇರಿಕೊಂಡು ಇನ್ನೂ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಬಂದಿದ್ದಕ್ಕೂ ಒಂದು ಸರ್ಟಿಫಿಕೇಟ್ ಕೊಟ್ಟರು, ಖುಷಿ ಆಗ್ತು. ಥ್ಯಾಂಕ್ ಯು. ಕಾರ್ಯಕ್ರಮ ಎಲ್ಲ ಇಷ್ಟ ಆಯಿತು. ಬೆಳಗಿಂದ ಸಂಜೆವರೆಗೂ ಎಲ್ಲೂ ಬೇಜಾರಾಗ್ದಂಗೆ ನೋಡಿದ್ರು. ಸಖತ್ ಇಷ್ಟ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು. ಎಲ್ಲ ಇಷ್ಟ ಆಯಿತು. ಇಲ್ಲಿ ಕಾಲೇಜ್ ಫೀಲ್ಡ್ ಆಗಿರ್ಬೋದು, ಇಲ್ಲಿನ ಸಿಸ್ಟಮ್ ಎಲ್ಲ ಕೂಡ ಇಷ್ಟ ಆಯಿತು. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ನಾಗರಾಜ್ ಜೈನ್, ಆಕಾಶ್ ಸಂಸ್ಥೆಯ ರಿಜಿನಲ್ ಹೆಡ್ ಅನಿಲ್, ಬ್ರಾಂಚ್ ಮ್ಯಾನೇಜರ್ ನಾಗಭೂಷಣ್, ಕಾಲೇಜಿನ ಪ್ರಾಂಶುಪಾಲ ಕಾರ್ಮೆಲ್ ಶ್ರೀನಾ, ಮೈಲ್ಸ್ಟೋನ್ ಸಂಸ್ಥೆಯ ಮುಖ್ಯಸ್ಥ ಪ್ರಜ್ವಲ್ ಸೇರಿದಂತೆ ಇತರರು ಹಾಜರಿದ್ದರು.